ಚೆನ್ನಾಗಿದೆ. ನನ್ನ ಕಣ್ಣೇ ಬಿದ್ದುಬಿಡುತ್ತೆ ಅನ್ನಿಸ್ತಾ ಇದೆ. ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಬಿಡೋಣ, ಸರಿನಾ? ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಸ್ವಲ್ಪ, ಯಾಕಂದರೆ ನಾನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪನೇ ಹಾಕಿದ್ದು ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ನಾನು ಲಿವರ್ ಫ್ರೈಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಏನು ನಾನು ಜಾಸ್ತಿ ಹಾಕೋತಾ ಇಲ್ಲ. ಈರುಳ್ಳಿನ ನಾನು ಉದ್ದುದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಅದು ಅಷ್ಟೇ ಸ್ವಲ್ಪ ಇಟ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆಯವರು ಹೋಗಿದ್ದಾರೆ, ಇನ್ನೂ ತಂದಿಲ್ಲ. ಅಷ್ಟರಲ್ಲಿ ನಾನು ಒಂದು ಅಂದಾಜಾಗೆ ನಾನು ಮಾಡ್ಕೊತಾ ಇದ್ದೀನಿ, ಆಯಿತಾ? ನಾನು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಒಂದು 6 ಹಸಿಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ, ಓಕೆನಾ? ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಬನ್ನಿ ನೋಡಿ, ನಾನು ಇವಾಗ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಬನ್ನಿ ಇವಾಗ ಬೇಗ ರೆಡಿ ಮಾಡ್ಕೊಳ್ಳೋಣ. ಅವರು ಹೋಗಿ ತಂದಿದ್ದಾರೆ, ಚಿಕನ್ ತಂದಿದ್ದಾರೆ, ಲಿವರ್ ತಂದಿದ್ದಾರೆ. ಏನು ತಂದಿದ್ದಾರೆ ಗೊತ್ತಿಲ್ಲ, ಲಿವರ್ ಅಂತೂ ತಗೊಂಬ ಅಂತ ಹೇಳಿದ್ದೀನಿ. ನೋಡೋಣ ಬನ್ನಿ. ನೋಡಿ, ಲಿವರ್ ತಂದಿದ್ದಾರೆ. ನೋಡಿ, ಈ ಥರ ಇದು ಗುಡ್ಕಾಯಿ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಇದು ಲಿವರು. ಇದೆಲ್ಲ ಏನು ಮಾಡಬೇಕು ಅಂದರೆ ಇದು ಅರ್ಧ ಕೆ ಜಿ ತಂದಿದ್ದಾರೆ ಅಷ್ಟೇ. ಅರ್ಧ ಕೆ ಜಿಲಿ ಇವಾಗ ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ಏನಂತಂದರೆ ಇದಿಷ್ಟಿಷ್ಟುದ್ದ ಹಾಕೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ, ಆಯಿತಾ? ಇವಾಗ ನಾನು ಕಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊತೀನಿ, ಆಮೇಲೆ ತೋರಿಸ್ತೀನಿ. ಇವಾಗ ನೋಡಿ, ಲಿವರ್ನ, ನಾನು ಚಿಕನ್ ಲಿವರ್ನ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಗುಂಡ್ಕಾಯಿ ಇರುತ್ತಲ್ಲ, ಅದು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಹಾಕಿದ್ರೇ ಬೇಗ ಬೇಯುತ್ತೆ. ಹಂಗೆ ಒಬ್ಬರು ದೊಡ್ಡದಾಗಿ ಹಾಕ್ತಾರೆ, ಬಟ್ ಅದಷ್ಟು ಚೆನ್ನಾಗಿರಲ್ಲ, ಮಕ್ಕಳ್ದಂಗೆ ಆಗ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಇವಾಗ ಇದೆಷ್ಟನ್ನೆಲ್ಲ ಕಟ್ ಮಾಡಿದ್ದೀನಲ್ವ, ಇದ್ರೊಳಗಡೆ ಸ್ವಲ್ಪ ಗಲೀಜುಗಳಿರ್ತದೆ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಬಂದುಬಿಡ್ತೀನಿ. ಬನ್ನಿ, ಆಮೇಲೆ ತೋರಿಸ್ತೀನಿ ವಾಶ್ ಆದಮೇಲೆ ಹೆಂಗಿದೆ ಅಂತ. ನೋಡಿ, ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ, ಆಯಿತಾ? ನೋಡಿ, ಯಾವ ಕಡೆ ಕ್ಯಾಮ್ರಾ ನೋಡೋದೇ ಕನ್ಫ್ಯೂಷನ್. ನೋಡಿ, ಚೆನ್ನಾಗಿ ನೀರು ಹಾಕಿ ನೆನೆಸಿ ಇಟ್ಟಿದ್ದೀನಿ. ಸ್ವಲ್ಪ ಬಿಟ್ಬಿಡೋಣ, ಅಲ್ಲಿವರೆಗೂ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಬನ್ನಿ, ಮಸಾಲೆ ಏನು ಎಕ್ಸ್ಟ್ರಾ ಇಲ್ಲ, ನಾನು ಆಗಲೇ ಹೇಳಿದ್ದೀನಲ್ವ, ಫ್ರೈಗೆ ಹಾಕ್ಕೊಂಬಿಡೋಣ. ಬನ್ನಿ ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಈ ಥರ ಬಾಣಲೆ ಒಂದು ನಿಮಿಷ ನೋಡಿ, ಅದರಲ್ಲೇ ನೀರು ಎಷ್ಟು ಚೆನ್ನಾಗಿ ಇಟ್ಕೊತಾ ಇದೆ. ನಾನು ನೀರು ಎಕ್ಸ್ಟ್ರಾ ಏನೂ ಹಾಕೇ ಇಲ್ಲ, ಈಗ ಚೆನ್ನಾಗಿ ಇಂಬ್ರುಕೋತಾ ಇದೆ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ನಾವು ಪ್ಲೇಟ್ ಮುಚ್ಕೊಂಬಿಡೋಣ, ಅಷ್ಟರಲ್ಲಿ ಬೇಯ್ಕೊಳ್ಳೋದು. ಬನ್ನಿ, ಫೈನಲಿ ರೆಡಿ ಆಯಿತು. ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಹಾಗೆಯೇ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಸಕ್ಕತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ, ಓಕೆನಾ? ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಚಪಾತಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್. ಆ ಕಡೆ ಚಿಕನ್ ಸಾರು ಆಗ್ತಾಯಿದೆ, ಆ ಕಡೆ ಚಿಕನ್ ಸಾರು ಆಗ್ತಾಯಿದೆ, ಈ ಕಡೆ ಲಿವರ್ ಫ್ರೈ. ಇದ್ರ ಜೊತೆ ಚಪಾತಿ ಮುದ್ದೆ ಇದ್ದರೆ ಚೆನ್ನಾಗಿರೋದು. ಏನು ಮಾಡೋದು, ಮುದ್ದೆ ಇಲ್ಲ. ಓಕೆ, ಚಪಾತಿ ಅನ್ನ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ಸಕ್ಕತ್ತಾಗಿದ್ದಾಗಿರಲ್ಲ, ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿದೆ. ಬಾಯಲ್ಲಿ ಬರ್ತಾಯಿದೆ. ಬೇಗ ನಾನು ಮೊಬೈಲ್ ಆಫ್ ಮಾಡಿ ಫಸ್ಟು ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಚೆನ್ನಾಗಿದೆ. ನನ್ನ ಕಣ್ಣೇ ಬಿದ್ದುಬಿಡುತ್ತೆ ಅನ್ನಿಸ್ತಾ ಇದೆ. ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಬಿಡೋಣ, ಸರಿನಾ? ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಸ್ವಲ್ಪ, ಯಾಕಂದರೆ ನಾನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪನೇ ಹಾಕಿದ್ದು ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ನೋಡಿ, ಚಪಾತಿ ಜೊತೆ ಹಾಕಿದ್ದೀನಿ. ಸೂಪರ್ ಟೇಸ್ಟ್. ಬನ್ನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನೇನು ಎಕ್ಸ್ಟ್ರಾ ಐಟಮೇ ಹಾಕಲಿಲ್ಲ, ಬರೀ ಏನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು, ಖಾರ ಇಷ್ಟೇ ಹಾಕಿರೋದು. ಎಷ್ಟು ಸಕ್ಕತ್ತಾಗಿದೆ. ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಅಷ್ಟೇ. ಎಷ್ಟು ಚೆನ್ನಾಗಿದೆ. ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್
ಅಷ್ಟೇ ಮಾಮೂಲಿ ಮನೇಲಿ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಟೊಮೊಟೊ ಹಾಕಕ್ಕೆ ಹೋಗ್ಬೇಡಿ, ಟೊಮೊಟೊ ಹಾಕ್ತು ಅಂದರೆ ಅದು ಕೆಟ್ಟೋಗುತ್ತೆ ಅದು ಮಸಾಲ. ಟೊಮೊಟೊ ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ಹಿಂಗೆ ಮಾಡಿದ್ದೀನಿ, ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.